ನಮ್ಮ ಮನೆ ಮರ ಚೆನ್ನಾಗಿರೋದಕ್ಕೆ ಜಸ್ಟ್ ಮಿಸ್ಸಲ್ಲಿ ಕೆರೆಗೆ ಬಿದ್ದಿಲ್ಲ ಗಾಡಿ, ಇಲ್ಲಾಂದರೆ ಕೆರೆಗೆ ಬಿದ್ದಿರೋದು. ಇವಾಗ ಟರ್ಪಲ್ ಹಾಕೋಕ್ಕೆ ಹೆಲ್ಪ್ ಮಾಡ್ತಾವ್ರೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಎದ್ದು ಗಾಡಿ ಸ್ಟಾರ್ಟ್ ಮಾಡಿದ್ದೀವಿ. ಒಂದು ಗಾಡಿಗೆ ಏನೋ ಕ್ರಾಸಿಂಗ್ ಮಾಡ್ತಾರೆ. ನಮ್ಮ ಬ್ರೋ ಸಿಕ್ಕಿದ್ರು, ಆಮೇಲೆ ನಮ್ಮ ಅಯ್ಯಜನ ಬೆಳಗ್ಗೆ ಬಂದು ಎಲ್ಲರಿಗೂ ಬೈಕಂಡು ಓಡಾಡ್ತವ್ರೆ. ಇನ್ನೂ ಇವಾಗ ಇದ್ದಿದ್ದೀರಾ ಅಂತ ಎಲ್ಲ ವೆಯ್ಟ್ ಮಾಡ್ತಾರೆ. ಟಾರ್ಪಲ್ ಹಾಕಕ್ಕೆ ನಮ್ಮ ಗಾಡಿಗೆ ಟಾರ್ಪಲ್ ಹಾಕಿಲ್ಲ. ನಮ್ಮ ಡ್ರೈವರು ಅಲ್ಲೇ ಅವರೇ, ಒಮ್ಮಿನ ಕಾರ್ ಡ್ರೈವರು. ಇವಾಗ ಟಾರ್ಪಲ್ ಹಾಕಕ್ಕೆ ಹೆಲ್ಪ್ ಮಾಡ್ತವ್ರೆ. ಇವು ನಮ್ಮ ಬ್ರೋರು ಓ ಟ್ರಿಪ್ ಪಾಪ ತೋರಿಸ್ತಿರ್ಲಿಲ್ಲ. ನಮ್ಮ ಬೆಂಜು ಇದಾದಾಗ ಹೆಲ್ಪ್ ಮಾಡಿದ್ರು ಇವ್ರೇ. ಹೇಳೋಣ, ಆಟೋದಲ್ಲಿ ಆಗಿರೋ ಒಂದು 500 ರೂಪಾಯಿ ಆಗಿರೋದು. ಟಾರ್ಪಲೆಲ್ಲ ಹಾಕಿದಾಯ್ತು. ಈ ಥರ ಹಾಕೊಂಡಿದ್ದೀವಿ. ಮಳೆ ಬರ್ತೈತೆ ನೋಡಿ ಅಣ್ಣ. ಹೇಳ್ಬೇಕಣ್ಣ, ಆಲೇ 3 ಟ್ರಿಪ್ಪಿಂದ ಇಲ್ಲೇ ಮಾಡ್ತಾಯಿದ್ದೀವಿ. ಇಲ್ಲ ಹಾಕಿದ್ದು ಗಾಡಿ ನಮ್ದು, ಯಾರೋ ಗಾಡಿ ಹಾಕ್ಬಿಟ್ಟವ್ರೆ, ತಗೊಂಡ್ಬಿಟ್ರೆ ಇಲ್ಲಿ ಹಾಕ್ತೀವಿ. ಇವಾಗ ನೈಟ್ ಅಡುಗೆ ಮಾಡ್ತಾಯಿದ್ದೀವಿ. ಬಿಸಿ ಬಿಸಿ ಪಲಾವ್ ಮಾಡ್ತಾರೆ ನಮ್ಮ ಮಂಜ ಅವರು. ಯಾಕಂದರೆ ನಮ್ಮದು ನನ್ನ ಬೆಂಜ್ ಜೊತೆ ಇನ್ನೊಂದು ಗಾಡಿ ಲೋಡ್ ಆಗ್ತೈತೆ, ಅಜಯ್ ಅವ್ರ ಗಾಡಿ. ಇಬ್ಬರು ಒಟ್ಟಿಗೆ ಬಿಡ್ತಾರಂತೆ. ಯಾಕಂದರೆ ನಮ್ಮ ಬೆಂಜಲ್ಲಿರೋದು ನಮ್ಮ ಪ್ರತಾಪಣ್ಣ ಬರಲಿಲ್ಲ ಅಂತೇಳಿ ಇಬ್ಬರೂ ಕಳಿಸ್ತಾಯಿನಿ 2 ಗಾಡಿ ಜೊತೆ ಮಾಡಿ. ಯಾಕಂದರೆ ನಿದ್ದೆ ಬಂದಾಗ ಓಡಿಸ್ಕೊಡ್ಲಿ ಅಂತೇಳಿ. ಅದಕ್ಕೆ ಅವ್ರು ಊಟ ಮಾಡ್ಕೊಂಡು ಹೊರಡ್ತಾರೆ. ದಿ ನೆಕ್ಸ್ಟ್ ಡೇ ಅವರು ಬೆಳಗ್ಗೆ ಎದ್ದು ಇವತ್ತು ಕರೆಕ್ಟಾಗಿ 2 ದಿವಸ ಅಲ್ಲಿ ಬಂದು ನಾವು ಇನ್ನೂ ಲೋಡ್ ಮಾಡ್ತಾವ್ರೆ. ನಮ್ಮ ಹುಡುಗರೆಲ್ಲ ಹೊರಟೋದ್ರು ಫ್ರೆಂಡ್ಸ್. ಇವಾಗ ಆ ಟೈಮಲ್ಲಿ 4 ಗಂಟೆಗೆ ಹೊರಟಿದ್ದೀವಿ ನಾವು ಲೋಡ್ ಮಾಡ್ಕೊಂಡು. ಡೀಸೆಲ್ ಬೇರೆ ಫುಲ್ ಕಮ್ಮಿ ಐತೆ. ಡೀಸೆಲ್ ಹಾಕ್ಸ್ಬೇಕು ಫಸ್ಟು, ಯಾಕಂದರೆ ಅಮೌಂಟ್ ಬೇರೆ ಇಲ್ಲ. ಹಾಗೆ ಲೇಬರ್ಗಳು ಏನೋ ಕಡೂರ ಹತ್ರ ಬರ್ತೀನಿ ಬಿಡಿ ಅಂತಂದರು. ಯಾವ್ದನ್ನ ಹೊತ್ತಿಸ್ಕೊಂಡಿದ್ದೀವಿ. ಇವಾಗನ ಫಸ್ಟ್ ಹೋಗಿ ಡೀಸೆಲ್ ಹಾಕ್ಸ್ಬೇಕು. ನಮ್ಮ ಅಯ್ಯಣ್ಣಗೆ ಫೋನ್ ಮಾಡಿದ್ದೆ, ಡೀಸೆಲ್ ಹಾಕ್ಸ್ತೀನಿ ಅಂತ ಹೇಳಿದ್ದಾರೆ. ಯಾಕಂದರೆ ಇವಾಗ ಬೇಗ ಡೆಲಿವರಿ ಕೊಡಿ ಅಂತ ಹೇಳ್ತಿದ್ದಾರೆ ನಮಗೂ ಅಹಮದಾಬಾದ್ಗೆ. ಅವರು ಇಲ್ಲಿ ಲೇಬರ್ಗಳು ಇಳ್ಕೊಂತವ್ರೆ, ಏನೋ ಲೋಡ್ ಮಾಡೋಕ್ಕೆ ಬಂದವ್ರೆ. ಇವ್ನು ಇಳಿಸ್ಬಿಟ್ಟು ನಾವು ಮುಂದೆ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಹೋಗಬೇಕು. ಡೀಸೆಲ್ ಫುಲ್ ಬಿದ್ದೋಗೈತೆ. ಯಾಕೋ ಈ ಟ್ರಿಪ್ಪು ನಮ್ಮ ಇದೇ ಸರಿ ಇಲ್ಲ. ಯಾಕೋ ಎಲ್ಲ ಬರೀ ದೃಷ್ಟಿಗಳಾಗ್ಬಿಟ್ಟೈತೆ ಈ ಟ್ರಿಪ್ಪು. ಡೀಸೆಲ್ಗೆಲ್ಲ ಪರದಾಡಂಗೆ ಐತೆ. ಹೆಂಗೋ ಯಾರಾಗಲಿ ಅಂದ್ರೆ ನಮ್ಮ ಅಪ್ಪ ಅಮ್ಮ ಅಂತ ಆಯ್ತಾರೆ. ಅಪ್ಪ ನಮ್ಮ ಮುಂಜಾನೆ ಅವರು ಹಳೆ ಓನರ್ ಹತ್ರ ದುಡ್ಡು ಇಸ್ಕೊಂಡು ಹಾಕ್ದ ಡೀಸೆಲ್ಗೆಲ್ಲ. ಮತ್ತು ನಮ್ಮ ಸಲ್ಮಾನ್ ಅಣ್ಣಂಗೆ ಫೋನ್ ಮಾಡಿದೆ, ಅಣ್ಣ 10,000 ಡೀಸೆಲ್ ಕಾಯಿಸ್ಬೇಕು ಅಂತೇಳಿ. ಬೀರೂರ್ ಹತ್ರ ಒಂದು ಬಂಕಿಗೆ ಹೋಗಿ ಅಂತಂದರು. ಅವರು ಓನರ್ ಫೋನ್ ಮಾಡಿಲ್ಲ ಅಂತೇಳಿ ಲೇಟ್ ಮಾಡಿರೋದಕ್ಕೆ ನಾವು ಹೊರಟ್ಬಿಟ್ಟು ಅಲ್ಲಿಂದನೂ. ಯಾಕೋ ಈ ಟ್ರಿಪ್ಪು ಸ್ವಲ್ಪ ಬೇಜಾರಾಯಿತು. ಹೊಸಪೇಟೆ ಇನ್ನೊಂದು 30 ಕಿಲೋಮೀಟರ್ ಐತೆ. ಊಟ ಮಾಡೋಣ ಅಂತ ಹಾಕಿದ್ದೀವಿ. ಟೈಮ್ ಬಂದು 9 ಗಂಟೆ. ಇನ್ನು ಊಟ ಮಾಡ್ಕೊಂಡು ಹೊಡಿಬೇಕು ನಾನ್ ಸ್ಟಾಪು. ಊಟ ಎಲ್ಲ ಮಾಡ್ಕೊಂಡು ಹೊರಟು. ಇವಾಗ ಟೈಮ್ ಬಂದು 11 ಗಂಟೆ. ನಮ್ಮ ಮಂಜುನ ಮನ್ಗಿಸಿದ್ದೀನಿ. ಯಾಕಂದರೆ ಲೋಡಿಂಗ್ ಪಾಯಿಂಟಿಂದ ನಾನೇ ಗಾಡಿ ಓಡಿಸ್ಕೊಂಬಂದೆ. ಯಾಕಂದರೆ ನಾನು ನಿದ್ದೆ ಬರೋದಕ್ಕೆ ಹೋಗಿ ಓಡಿಸಿ ಆಮೇಲೆ ಒಂದು ಕೊಡೋಣ ಅಂತೇಳಿ. ಅವ್ನು ಮಲ್ಲಿಕೊಳ್ಳೋ ಅಂದರೆ ಫೋನ್ ನೋಡ್ಕೊಂಡು ಕೂತಿದ್ದ. ಫ್ರೆಂಡೊಬ್ಬರು ಸಿಕ್ಕಿದ್ರು ಹೊಸಪೇಟೆ ಬಿಟ್ಟ ಮೇಲೆ. ಸಿಂಗಲ್ ಡ್ರೈವರು ಮುಂದೆ ಹೋಗ್ತಾರೆ. ದಿ ನೆಕ್ಸ್ಟ್ ಡೇ ಹಾಗೇನೆ ಬೆಳಿಗ್ಗೆನೇ ಅಹಮದ್ನಗರ್ ಬೈಪಾಸಲ್ಲಿ ನಾಷ್ಟ ಮಾಡ್ತಾಯಿದ್ದೀವಿ. ನಾಷ್ಟ ಏನೂ ಸಿಗಿಲ್ಲ ಅಂಥೇಳಿ ವಡಾದು ಏನೋ ಸಿಕ್ಕಿದ್ದು ಅದನ್ನೇ ತಿಂತಾಯಿದ್ದೀವಿ. ನಮ್ಮ ಮಂಜವರು ಗಾಡಿ ಓಡಿಸ್ಕೊಂಡು ರಾತ್ರಿ ಎಲ್ಲ. ಇವಾಗ ಊಟ ಮಾಡ್ಕೊಂಡು ನಾನು ಗಾಡಿ ಎತ್ಕೊಂಡೆ. ಇನ್ನೇನು ನಾಸಿಗೆ ಒಂದು ಸ್ವಲ್ಪ ದೂರ ಇದ್ದಂಗೆ ಒಂದು ಫೋನ್ ಬಂತು, ಇನ್ನೂ ಗಾಡಿ ಹೋಗಿಲ್ಲ ಅಂತೇಳಿ ನಿಮ್ಮ ಪಾರ್ಟಿಗೆ. ಆವಾಗ ನಾನು ನಮ್ಮ ಮಂಜುಗೆ ಫೋನ್ ಮಾಡಿದೆ, ಅಣ್ಣ ಇನ್ನೊಂದು 100 ಕಿಲೋಮೀಟರ್ ಐತೆ ಹೋಗ್ತಾಯಿದ್ದೀನಿ ಅಂತಂದ. ಆಮೇಲೆ ತಿರ್ಗಾ ಒಂದು ಅರ್ಧ ಗಂಟೆ ಆದಮೇಲೆ ಒಂದು ಫೋನ್ ಬಂತು 1:15 ಕರೆಕ್ಟಾಗಿ, ನಿಮ್ಮ ಗಾಡಿ ಹಿಂಗೆ ಪಲ್ಟಿ ಆಗೈತೆ ಅಂತೇಳಿ. ಆಮೇಲೆ ನಾವು ನಂಬಲಿಲ್ಲ, ವೀಡಿಯೋ ಕಾಲ್ ಮಾಡಿ ತೋರಿಸಿದ್ರು ಪಾಲ್ಟಿ. ಆಮೇಲೆ ನಮ್ಮ ಅಜ್ಜಂಗೆ ಫೋನ್ ಮಾಡಿದೆ, ಜೊತೆಗೆ ಹೋಗ್ತೀವಿ ನೀವು ಅಂತ. ಇಲ್ಲ ಅಣ್ಣ ನನ್ನ ಗಾಡಿ ಪಂಚರ್ ಐತೆ, ಮುಂಜಾನೆ 100 ಕಿಲೋಮೀಟರ್ ಐತೆ ಹೋಗ್ತಾಯಿದ್ದೀನಿ ಅಂತೇಳಿ. ಹೋಗ್ತೀನಿ ಅಂತ ಹೋದ ಅಂತಂದ. ಸಿಕ್ಕಾಪಟ್ಟೆ ಬೇಜಾರಾಗೋದು ಗುರು. ಬನ್ನಿ ನೋಡೋಣ ಹೋಗಿ ಅಲ್ಲಿ ಏನೇನಾಗೈತೆ ಅಂತೇಳಿ. ನನಗೆ ಇನ್ನೂ ನಂಬೋಕ್ಕಾಗ್ತಿಲ್ಲ ಗಾಡಿ ಈ ಥರ ಆಗೈತೆ ಅಂತೇಳಿ. ನಮ್ಮ ಮಂಜ ಅಂತೂ ಸಿಕ್ಕಾಪಟ್ಟೆ ಹೇಳ್ತಾವನೆ. ಅವ್ನು ಮಲಿಕೊಂಬಿಟ್ಟನೆ, ನಾನೇ ಗಾಡಿ ಓಡಿಸ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮ ತಂಜಿಮವರು ಮುಂದೆ ಹೋಗ್ತಿದ್ದಾರೆ, ಅವ್ರನ್ನೂ ಮೆದಾಡ್ಸ್ಕೊಂಡು ಜೊತೆಗೆ ಹೋಗೋಣ. ಫ್ರೆಂಡ್ಸ್, ಇವಾಗ ಧರ್ಮಪುರ ಘಾಟಲ್ಲಿ ನಮ್ಮ ತಂಜಿಮವ್ರು ಸಿಕ್ಕಿದ್ರು. ಈಗ ಎಲ್ಲ ಟೀ ಕುಡ್ಕೊಂಡು ಹೊರಡ್ತಾಯಿದ್ದೀವಿ. ಯಾಕಂದರೆ ಊಟ ಮಾಡೋಣ, ಊಟ ಸೇರ್ತಿಲ್ಲ ನಮಗೆ. ಅದರಿಂದ ದಿ ನೆಕ್ಸ್ಟ್ ಡೇ ಇವಾಗ ನನ್ನ ಗಾಡಿನ ಖಾಲಿ ಮಾಡಿಬಿಟ್ಟು ಬರೋಡೋದಲ್ಲಿ ನಮ್ಮದು ಆದಿಯಣ್ಣನ ಗಾಡಿ ಸಿಕ್ಕಿತ್ತು. ಇರ್ಫಾನ್ ಬೈ ಮತ್ತು ಅನ್ವರಣ್ಣನ ಗಾಡಿಯಲ್ಲಿ
ಪಾಪ ಡ್ರಾಪ್ ಆಗ್ತೀನಿ ಬಾ ಗುರು ಅಂತ ಹೇಳಿದ್ರು. ಈಗ ಎಕ್ಸ್ಪ್ರೆಸ್ ವೇಲಿ ಇದ್ದೀವಿ, ಅವ್ರೇನೋ ನಾಷ್ಟ ಮಾಡಿಲ್ಲ ಅಂತಂದರು. ಹಾಗೆ ಅವ್ರಿಗೂ ನಾಷ್ಟ ತಗೊಂಡು ಈ ಗಾಡಿ ಹೋಗ್ತಾಯಿದ್ವಿ. ಪಾಪ ಇವರು ಅಷ್ಟು ಕಿಲೋಮೀಟ್ರ್ ಪಾಪ ಹೆಲ್ಪ್ ಮಾಡೋಕ್ಕೆ ಬಂದಿದ್ದಾರೆ ಇವರು. ಫ್ರೆಂಡ್ಸ್ ಇವಾಗ ಗಾಡಿ ಹತ್ರ ಬಂದು ಫಸ್ಟ್ ಬರ್ತಿದ್ದಂಗೆ ಇಂಜಿನ್ನು ಗೇರ್ ಬಸ್ ಹತ್ರ ನೋಡೋದು ಏನಾಗಿಲ್ಲ ನಮ್ಮ ಅದೃಷ್ಟಕ್ಕೆ. ಆಮೇಲೆ ಸೆನ್ಸರ್ಗಳು ಏನು ಕಟ್ಟಾಗಿಲ್ಲ. ಹಾಗೇನೆ ನಮ್ಮ ಬ್ರೋರು ಅಣ್ಣ ನಂಗೆ ಟೈಮ್ ಆಯಿತು ಹೋಗ್ತೀನಿ ಅಂತಂದರು. ಯಾಕಂದರೆ ಅವರು ಒಂದು 60 ಬಾಕ್ಸೇನೋ ಅಹಮದಾಬಾದ್ ಖಾಲಿ ಮಾಡಬೇಕು ಅಂದರು. ಪಾಪ ಅಲ್ಲಿ ನನಗೆ ಬರೋಕ್ಕೇನು ಗೊತ್ತಾಗಿಲ್ಲ ಅಂತೇಳಿ ಅವ್ರ ಜೊತೆ ಬಂದೆ. ಅವರು ಪಾಪ ಹಳೆ ರೋಡಲ್ಲಿ ಹೋಗ್ತೀನಿ ಅಂತೇಳಿ ತಿರ್ಗಿ ಹೊಸ ರೋಡಲ್ಲಿ ಬಂದರು. ಫ್ರಂಟು ಶೇಪ್ ಲೇಟ್ ಆಗಿದೆ, ಗ್ಲಾಸ್ ಎಲ್ಲ ಹೋಗೈತೆ, ಆ ಕಡೆ ಡೋರ್ ಫುಲ್ ಬೆಂಡ್ ಆಗೈತೆ, ಮತ್ತು ಕ್ಯಾರಿಯರ್ ಕೂಡ ಹೋಗೈತೆ. ಅದು ಬಿಟ್ಟು ಈ ಕಡೆ ಬಂದರೆ ಜಾಯಿಂಟು ಸ್ವಲ್ಪ ಏಟ್ ಬಿದ್ದಿರಂಗೆ ಕಾಣುತ್ತೆ. ಮತ್ತು ಬ್ಯಾಟ್ರಿದು ಫುಲ್ ಸೆನ್ಸರ್ ಹೋಗೈತೆ, ಮತ್ತು ಏರ್ ಟ್ಯಾಂಕು ಕೂಡ ಫುಲ್ ಡ್ಯಾಮೇಜ್ ಆಗೈತೆ. ಅದು ಬಿಟ್ಟು ಹೊಸ ಟೈರು ಮೊನ್ನೆ ಹಾಕ್ಸಿ ಒಂದು ಓಟ್ರಿಗೆ ಮೊನ್ನೆ ಹಾಕ್ಸಿದ್ದು ಅದು ಹೋಗೈತೆ. ಮತ್ತು ರಾಶಿಟ್ಟು ಬೇರೆ ಕಟ್ಟಾಗೈತೆ. ಅದು ಬಿಟ್ಟು ಬ್ಯಾಕ್ ಸೈಡು ಚಾರ್ಸಿಗೆ ಇದು ಗ್ರಿಲ್ಗೇನು ಏಟಾಗಿಲ್ಲ. ಅದು ಬಿಟ್ಟು ತೊಟ್ಟಿ ಫುಲ್ಲು ಊಸ್ಟ್ ಆಗೈತೆ. ಆ ಕಡೆ ಈ ಕಡೆ ಎರಡೂ ಮುಡ್ಸ್ಕೊಂಬಿಟ್ಟಿದೆ, ಯಾಕಂದ್ರೆ ಲೋಡ್ ಗಾಡಿ ಅಲ್ಲ, ಅದಕ್ಕೋಸ್ಕರ ನೋಡಿ ಆ ಥರ ಆಯಿತಾ. ಮೊನ್ನೆ ನೈಟು ಮಾಲೆಲ್ಲ ಕ್ರಾಸಿಂಗ್ ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲಿಂದ ತನಕ ನಮ್ಮ ಅಜಯ್ ಅವರು ಮತ್ತು ರಕ್ಷಿತ್ ಅವ್ರು ಇಬ್ಬರು ಜೊತೆಗಿದ್ದರಂತೆ ನಮ್ಮ ಡ್ರೈವರ್ ಜೊತೆನೇ. ಅವರು ಒಂದು ದಿವಸ ಆಯಿತು ಇಲ್ಲಿ ಬಂದು. ಅದು ಬಿಟ್ಟು ಫ್ರಂಟ್ ಕ್ಯಾಬಿನು ಹಿಂದೆಗಡೆ ಫುಲ್ ಏಟ್ ಬಿದ್ದೈತೆ. ಲೆಫ್ಟ್ ಸೈಡ್ ಡೋರ್ ಫುಲ್ ಏನಾಯಿತು ಗೊತ್ತಿಲ್ಲ, ನೋಡಬೇಕು ಎತ್ಸ್ ಮೇಲೆ. ನಿನ್ನೆಯಿಂದನೂ ನಮ್ಮ ಅಜಯ್ ಅವರು ನಮ್ಮ ಡ್ರೈವರ್ ಜೊತೆನೇ ಇದ್ದಾರೆ. ಇಲ್ಲಿ ಲೋಕಲವರು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ, ಊಟ ಕೊಡೋದಾಗಲಿ ಏನಾಗಲಿ. ಗಾಡಿ ಇನ್ನೂ ಎತ್ಸ್ಬೇಕು. ಕ್ರೇನವ್ರಿಗೆಲ್ಲ ಫೋನ್ ಮಾಡಿದ್ದು, ಬರ್ತೀನಿ ಅಂತ ಹೇಳಿದ್ದಾರೆ. ಆ ಕಡೆ ಇವಾಗ ಸ್ಲೋ ಅಂತ ಹೇಳು. ಮತ್ತೆ ಆಗಲ್ಲ ಇದು. ಇವಾಗ ಕಟ್ ಮಾಡೋಕಾಯ್ತು. ಅದು ಬೆಂಡಾದೈತೆ ಕಣೋ. ಹೌದು, ಅದು ಬೆಂಡಾದೈತೆ ಅದು. ಹಾಂ, ಅವ್ನು ನಿಧಾನಕ್ಕೆ ಬಿಡು ಅಂತ ಹೇಳೋ ಅವನಿಗೆ. ಹಾಂ, ಅದೇ ಇದು ಫುಲ್ ಹೊಸದು ಹಾಕ್ಸ್ಬೇಕಿದು. ಇದು ಬೆಂಡ ಐತೆ, ತೊಟ್ಟಿ ಫುಲ್ ಹೋಗೈತೆ.
ಕೈ ಹಾಕೋ ಮಂಜ ಆ ಕಡೆ ಬರುತ್ತಾ भाई थोड़ा आगे ಗಾಡಿ ಎತ್ತಿದ ತಕ್ಷಣ ಸ್ಟಾರ್ಟ್ ಮಾಡೋಕೋದು ಸ್ಟಾರ್ಟ್ ಹಂಗೆ ಆಫ್ ಆಗೋಯ್ತು. ಬ್ಯಾಟ್ರಿದು ಡೈರೆಕ್ಟ್ ಮಾಡಿದ್ದು ಪಾಲ್ಟಿಗೆ ಹೇಳ್ದು ಅಣ್ಣ ಗಾಡಿ ಎತ್ತಿದ ತಕ್ಷಣ ಸ್ಟಾರ್ಟ್ ಮಾಡೋದು ಬೇಡ ಅಂತೇಳಿ. ಅವ್ರು ಅರ್ಜೆಂಟ್ ಮಾಡಿ ಸ್ಟಾರ್ಟ್ ಮಾಡಿ ಹಂಗೆ ಆಫ್ ಆಗೋಯ್ತು. ತಿರ್ಗಿ ಸ್ಟಾರ್ಟ್ ಆಗ್ತಿಲ್ಲ, ಯಾಕಂದರೆ ಆಯಿಲ್ ಕಮ್ಮಿ ಆಗಿರಬೇಕು. ಪಾಪ ಕ್ರೇನವ್ರು ಮಾತ್ರ ನಿಧಾನಕ್ಕೆ ನಾವು ಹೇಳ್ದಂಗೆ ಇದು ಮಾಡ್ತಾಯಿದ್ರು. ಯಾಕಂದರೆ ಅಣ್ಣ ನಿಧಾನ ಗಾಡಿಗೆ ಜಾಸ್ತಿ ಇದು ಮಾಡಿಬಿಡಿ ಅಂತ ಹೇಳ್ದು. ಅವರು ಟೀಕೆ ಬೈ ಅಂತೇಳಿ ನಿಧಾನಕ್ಕೆ ಅವ್ರೂ ಒಟ್ಟಲ್ಲಿ ನಮಗಂತೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು ಕ್ರೇನವ್ರು ಮಾತ್ರ. ನೋಡೋಣ ಬನ್ನಿ ಮುಂದೆ ಯಾವ ಥರ ಮಾಡ್ತಾರೆ ಅಂತೇಳಿ. ಟಾರ್ಪಲ್ ಎಲ್ಲ ವೇಸ್ಟ್ ಅಲ್ವಾ? ಕಟ್ಟಾದಿದೆ ಅದು, ಕಟ್ಟಾದಿದೆ ಅಲ್ವಾ? ಅದು ಕಟ್ಟಾದಿದೆ ಅಲ್ವಾ? ಸ್ಟ್ರೆಂತ್ ಐತೆ ಕಣ ಅದು, ನೋಡು ಸ್ಟ್ರೆಂತ್ ಐತಲ್ವ ಅದು. ಹಾಂ ಬೆಂದು ನೋಡು ಎಷ್ಟು ನೋಡು ಅಷ್ಟು ಯಾಕೆ ಎತ್ತಿದ್ರು ನಾವು ತಿರುವತ್ತ ಕೊಟ್ಟಾಗ आगे ले ले। वो हाइट हो गया ये वाला। हाँ वो उसको मानना पड़ेगा थोड़ा। ಬಿಡು ಅದೇನಾಗಲ್ಲ ಬಿಡ್ರು ಅಪ್ಪಿ, ಅದೇನಾಗಲ್ಲ ಬಿಡಿ. ಅದ್ರ ಮೇಲೆ ಮಡಗಬೇಡ ಅಂತ ಹೇಳೋ ನಿಮಗೆ. ಬೈ भाई
हवेला इधर हरिया ओए हरिया इधर हरिया घटन चलो हवेला ನೀನು ಅಲ್ಲೇ ಹಚ್ಚಬೇಕಲ್ವಾ? ಅವ್ನು ಇನ್ನೊಂದು ಸ್ವಲ್ಪ ಆ ಕಡೆ ಇಟ್ಕೊಳ್ಳ ಗಾಡಿನ ಹೇಳು ಗುರು ಅವನ್ನೇ ಮಂಜ ಹೇಳು ಅವನಿಗೆ. ಫೈನಲಿ ಎಲ್ಲ ಮುಗಿದ್ಮೇಲೆ ಟಾರ್ಪಲ್ಲು ಮತ್ತು ಟೊಮೊಟೊ ಕ್ರೇಡ್ ಎಲ್ಲ ಸೈಡಿಗೆ ಇಕ್ತಾಯಿದ್ದೀವಿ. ಯಾಕಂದರೆ ಟಾರ್ಪಲ್ ಒಂದೇ ಒಂದು ಚೆನ್ನಾಗಿತ್ತು, ಎರಡು ಟಾರ್ಪಲ್ ಹೊರಟೋಗಿತ್ತು. ಆಮೇಲೆ ಇನ್ನೊಂದು ಸ್ವಲ್ಪ ಈ ಕಡೆ ಎತ್ತಿಕ್ತಾ ಇದ್ದಾರೆ. ಯಾಕಂದರೆ ಈಗ ಪೊಲೀಸ್ ವೆರಿಫಿಕೇಷನು ಮತ್ತು ಇನ್ಶೂರೆನ್ಸ್ವರೆಗೆಲ್ಲ ಫೋಟೋ ಕಳಿಸ್ಬೇಕು. ಫಸ್ಟು ದವಾಖಾನೆದು ಒಂದು ಕಳಿಸಿದೆ 4 ಸೈಡೂ. ಈಗ ಎತ್ತಿದ ಮೇಲೆ ಒಂದು ಕಳಿಸಿ ಅಂತ ಹೇಳಿದ್ರು ಒಂದು ಸೈಡಿ, ಅದನ್ನು ಕಳಿಸ್ಬೇಕು. ಯಾಕಂದರೆ ಸರ್ವೆ ಅವ್ರಿಗೆಲ್ಲ ಕಳಿಸ್ಬೇಕಲ್ಲ. ಯಾಕಂದರೆ ಇದು ಸ್ವಲ್ಪ ಇನ್ಶೂರೆನ್ಸ್ ಕ್ಲೇಮಾಗೆ ಏನೇನು ಬೇಕಲ್ಲ ಪ್ರೊಸೀಜರ್ ಮಾಡ್ಕೊಬೇಕೇನೆ. ಆಮೇಲೆ ಎಲ್ಲ ಮಾಡೋಕ್ಕಾಗಲ್ಲ ಅಂಥೇಳಿ ಎಲ್ಲ ಈಗ ರೆಡಿ ಮಾಡಿಸ್ತಾಯಿದ್ವಿ. ಈಗ ಎತ್ತಿಕೊಂಡ್ಮೇಲೆ ಒಂದು ಸರಿ ಫೋಟೋಗಳು ತೆಗ್ದು ಅವ್ರಿಗೆ ಇನ್ಶೂರೆನ್ಸ್ವರೆಗೆ ಮತ್ತು ಸರ್ವೆಯವ್ರು ಕಳಿಸ್ಬೇಕು. ಮತ್ತು ಪೊಲೀಸವ್ರಿಗೆ ಫೋನ್ ಮಾಡಿದ್ದು ಬರ್ತೀನಿ ಅಂತ ಹೇಳಿದ್ದಾರೆ. ಬಂದಮೇಲೆ ಎಲ್ಲ ಇದು ಫುಲ್ ಎಲ್ಲ ರೆಡಿ ಮಾಡಿಸ್ಕೊಂಡು ಹೊರಡಬೇಕು. ಒಟ್ಟಲ್ಲಿ ನಮ್ಮ ಮಂಜು ಏನೂ ಆಗಿಲ್ಲ, ಅದೃಷ್ಟ ಅದು. ನೋಡಿ ಎಲ್ಲ ಟಾರ್ಪಲ್ಲೆಲ್ಲ ಎತ್ಕೊತಾ ಇದ್ದಾರೆ ಅಂದರೆ ಇವರೇ ನಾವೇನೋ ಬೇಡ ಅಂತಂದು. ಅದಕ್ಕೋಸ್ಕರ ಇಲ್ಲಿ ಲೇಬರ್ಗಳಿದ್ರಲ್ಲ, ಲೇಬರ್ ಅಂದರೆ ಇಲ್ಲೇ ಲೋಕಲ್ ಇದ್ರಲ್ಲ, ಅವರನ್ನೇ ಎತ್ಕೊಂಡು ಹೋಗ್ತೀನಿ ಅಂತಂದರು. ಅವ್ರಿಗೆ ಬಿಟ್ಬಿಟ್ಟಿದ್ದೀವಿ. ಯಾಕಂದರೆ ಗಾಡಿ ನಮಗೈತೆ, ಇದು ಯಾಕೆ ನಮಗೆ ಅಂತೇಳಿ. ಪಾಪ ಇಲ್ಲಿ ಲೋಕಲ್ವ್ರು ಸಿಕ್ಕಾಬಿಟ್ಟು ಹೆಲ್ಪ್ ಮಾಡ್ರು. ಊಟ ಕೊಡೋದಾಗಲಿ ನಮ್ಮ ಡ್ರೈವರ್ಗಳಿಗೆ. ನಮ್ಮ ಮಂಜುಗೆ ಏನು ಮಾಡೋಕ್ಕಲ್ಲ, ನಿದ್ದೆಗಣ್ಣಲ್ಲಾಗಿರೋದಂತೆ. ಅದು ಟೈಮ್ 1:30 ಮಧ್ಯಾಹ್ನ. ನಮ್ಮ ಅದೃಶ್ಯ ಚೆನ್ನಾಗೈತೆ. ಯಾಕಪ್ಪ ಅಂದರೆ ಲೆಫ್ಟ್ ಸೈಡಲ್ಲಿ ಕೆರೆ ಐತಿ. ಇಲ್ಲಿ 200 ಅಡಿ ಆಳ ಅಂತಿದ್ದು ಇದಿರೋದು. ನಮ್ಮ ಅದೃಷ್ಟ, ಡ್ರೈವರ್ ಅದೃಷ್ಟನೋ ಏನೋ ಗೊತ್ತಿಲ್ಲ. ಡ್ರೈವರ್ಗೂ ಏನಾಗಿಲ್ಲ, ನಮ್ಮ ಗಾಡಿಗೂ ಏನಾಗಿಲ್ಲ. ಸೇಫ್ಟಾಗಿ ನಿಲ್ಸಿದ್ದೀವಿ ಗಾಡಿನ. ಇಲ್ಲಾಂದರೆ ಗಾಡಿನೂ ಸಿಗ್ತಿರ್ಲಿಲ್ಲ, ಏನೂ ಆಗ್ತಿಲ್ಲ. ಸ್ವಲ್ಪ ಎಲ್ಲರಿಗೂ ಪ್ರಾಬ್ಲಮ್ ಆಗಿರೋದು. ಕೆರೆಯೊಳಗೆ ಬಿದ್ದಿದ್ರೆ ಏನು ಮಾಡೋಕ್ಕಲ್ಲ, ದೇವ್ರು ನಮ್ಮ ಕಡೆ ಇದ್ದಾನೆ. ಮತ್ತು ಇವಾಗ ಅಡುಗೆ ಮಾಡ್ತಾಯಿದ್ದೀವಿ. ಯಾಕಂದರೆ ಪೊಲೀಸ್ ವೆರಿಫಿಕೇಷನ್ ಆಗಬೇಕು. ಪೊಲೀಸವ್ರು ಕೇಳಿದ್ದಕ್ಕೆ ಇಲ್ಲಪ್ಪ ನಾವು ಬರೋಲ್ಲ, ಇದು ಸೆಲ್ಫ್ ಇದಾಗಿರೋದು ಅಂತೇಳಿ ಇದು ಮಾಡಿದ್ರು. ಈಗ ಟೋವಿಂಗ್ ಅವ್ರು ಫೋನ್ ಮಾಡಿದೆ, ಯಾಕಂದರೆ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಫೈನಲಿ ಇವಾಗ ಬಿಸಿ ಅಡುಗೆ ರೆಡಿ ಆಯಿತು. ಊಟ ಮಾಡ್ಕೊಂಡು ಟೋವಿಂಗ್ ಅವ್ರು ಫೋನ್ ಮಾಡಿದ್ದು. ಬಂದಮೇಲೆ ಗಾಡಿ ಎಲ್ಲ ಎತ್ತಿಸಿ ಶೋರೂಮ್ ತಗೊಂಡು ಬಿಡಬೇಕು. ಯಾಕಂದರೆ ಇಲ್ಲೇ ಬಿಡೋದ ಲೋಕಲ್ ಬಿಡೋದ ನೋಡಬೇಕು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ರಾಶ್ ಶೀಟ್ ಒಂದು ಕಟ್ಟಾಗಿತ್ತು, ಅದನ್ನು ಕಟ್ಕೊತ ಇದ್ದೀವಿ. ಈಗ ಶೋರೂಮ್ ಬಿಟ್ಬಿಟ್ಟು ಆಮೇಲೆ ನೋಡಬೇಕು ಗಾಡಿ ಇಲ್ಲೇ ರೆಡಿ ಮಾಡ್ಸೋದ, ಇಲ್ಲಾಂದರೆ ನಮ್ಮ ಕಡೆ ತೊಗೊಂಡೋಗೋದ ಅಂತೇಳಿ. ಫೈನಲಿ ಇವಾಗ ಟೋವಿಂಗ್ ಅವ್ರು ಬಂದು ಯಾಕೆಪ್ಪ ಇಷ್ಟೊತ್ತಾಗ ಎಸ್ಸಿಲ್ಲ ಅಂದರೆ ಪೊಲೀಸ್ ವೆರಿಫಿಕೇಷನ್ ಆಗತಕ್ಕ ಎಚ್ಚೋದು ಬೇಡ ಅಂತ ಈಗ ಅಂದ್ಕೊಂಡಿದ್ದು. ಯಾಕಂದರೆ ತಿರ್ಗಿ ಇನ್ಶೂರೆನ್ಸ್ ಕ್ಲೈಮ್ ಆಗಲಿ ಅಂತೇಳಿ ಸುಮ್ಮನೆ ಬೇಜಾರಾಗುತ್ತೆ. ಆಮೇಲೆ ಪೊಲೀಸವ್ರಿಗೂ ಈ ಥರ ಎಲ್ಲ ಕೇಳ್ಕೊಂಡು ಇಲ್ಲಪ್ಪ ಸೆಲ್ಫ್ ಆಗಿರೋದು FIR ಮಾಡೋಕ್ಕಾಗಲ್ಲ ಅಂತಂದರು. ಆಮೇಲೆ ಟೋವಿಂಗ್ ಅವ್ರು ಕರೆಸಿ ಗಾಡಿ ಎತ್ಸಾಯಿದ್ದೀವಿ. ಈಗ ಫೈನಲ್ ಇವಾಗ ಗಾಡಿ ಎತ್ಸಿ ಕಳಿಸಿದ್ದೀವಿ. ಯಾಕಂದರೆ ಇನ್ಶೂರೆನ್ಸು ಮತ್ತು ಶೋರೂಮವ್ರಿಗೆ ಇಬ್ರಿಗೂ ಫೋನ್ ಮಾಡಿ ಹೇಳಿದ್ದೀವಿ. ಕಾನ್ಫರೆನ್ಸಲ್ಲಿ ಮಾತಾಡಿಸ್ದೆ ಈ ಥರ ಆಗೈತೆ ಅಂತೇಳಿ. ಅವರೇ ಹೇಳಿದ್ರು ಇಲ್ಲಪ್ಪ ಸೆಲ್ಫ್ ಇದಾಗಿರೋದು, ಸೆಲ್ಫ್ ಇದು ಮಾಡ್ಕೊತೀನಿ ಅಂತ ಹೇಳಿದರು. ಇವಾಗ ಗಾಡಿನ ಶೋರೂಮ್ ಕಳಿಸ್ತೀನಿ. ಶೋರೂಮ್ ಅಂದರೆ ಬರೋಡದಲ್ಲಿರೋದು. ಈಗ ಎಲ್ಲ ಹೊರಡಬೇಕು ಇಲ್ಲಿಂದ. ನೋಡಿ ಗಾಡಿ ಈ ಥರ ರೋಡಲ್ಲಿ ನೋಡೋಕ್ಕೆ ಸಿಕ್ಕಾಬಿಟ್ಟೆ ಬೇಜಾರಾದೈತೆ. ಏನು ಮಾಡೋಕ್ಕಲ್ಲ, ನಮ್ಮ ಮನೆ ಮಹಾಲಕ್ಷ್ಮಿ ಇದು ಫಸ್ಟ್ ಗಾಡಿ ತಂದಿರೋದು. ಹಾಗೇನೇ ಇವಾಗ ಟೋಲ್ ಹತ್ರ ನಮ್ಮ ಮಂಜುನ ಶೋರೂಮ್ ಕಳಿಸ್ದೆ. ಶೋರೂಮ್ ಹೋಗ್ತೀನಿ ಅಂತಂದ. ನಾವು ಬೆಳಗ್ಗೆ ಹೋಗಬೇಕು ಶೋರೂಮ್ ಹತ್ರ. ಮತ್ತು ಟೋವಿಂಗ್ ಅವ್ರಿಗೂ ದುಡ್ಡು ಕೊಟ್ಬಿಟ್ಟು ಕಳಿಸ್ತು. ಸಿಕ್ಕಾಪಟ್ಟೆ ಬೇಜಾರಾದೈತೆ ಗುರು. ಇಲ್ಲಿಗೆ ವೀಡಿಯೋ ಏನು ಮಾಡ್ತೀನಿ ಫ್ರೆಂಡ್ಸ್. ಇನ್ನು ಬೆಳಿಗ್ಗೆ ಶೋರೂಮ್ಗೆ ಹೋಗಿ ಸಿಗೋಣ. ಯಾವ ಥರ ಏನು ಹೇಳ್ತಾರೆ ನೋಡಬೇಕು. ಎಲ್ರಿಗೂ ಬಾಯ್.